ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಎಚ್.ಡಿ. ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲು. ತಾಯಿ ಕಾಣೆಯಾಗಿದ್ದಾರೆ ಅಂತ ದೂರು ಕೊಟ್ಟಿರುವ ಮಗ. ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಇವತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣನಿಗೆ ಅಗ್ನ ಪರೀಕ್ಷೆ. ಹೊಳೆನರಸೀಪುರದಲ್ಲಿ ಎಫ್ಐಆರ್ನಿಂದ ಸಂಕಷ್ಟ. ಇಂದು ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಸಿಗುತ್ತಾ ರಿಲೀಫ್? ಅತ್ತ ಪ್ರಜ್ವಲ್ಗೆ ಬಂಧನ ಭೀತಿ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣವನ್ನೇ ಹಿಡಿದು ಹಣ ಮಾಡಲು ಪ್ಲಾನ್. ಪೆನ್ಡ್ರೈವ್ನಲ್ಲಿ 2900 ವಿಡಿಯೋಗಳಿವೆ ಅಂತ ಪ್ರಚಾರ. ಸಂತ್ರಸ್ತೆಯರಿಗೂ ಬ್ಲ್ಯಾಕ್ ಮೇಲ್. ಕೋಟಿ ಹಣಕ್ಕೆ ಡಿಮ್ಯಾಂಡ್. ಎರಡನೇ ಹಂತದ ಚುನಾವಣೆಗೆ ಅಶ್ಲೀಲ ವಿಡಿಯೋ ಪ್ರಕರಣವೇ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಪರಿಣಾಮದ ಬಗ್ಗೆ ಸರ್ವೆ. ಕೇಸ್ನಿಂದಾದ ಲಾಭ ನಷ್ಟದ ಲೆಕ್ಕಾಚಾರ ಅರಿಯಲು ಮುಂದಾದ ಹಸ್ತಪಡೆ. ಅಮೇಥಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಗೊಂದಲಕ್ಕೆ ತೆರೆ. ಕೆಎಲ್ ಶರ್ಮಾ ಸ್ಪರ್ಧೆ. ತಾಯಿ ಕ್ಷೇತ್ರ ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಅಖಾಡಕ್ಕೆ. ನಿರೀಕ್ಷೆಯಾಗಿಯೇ ಉಳಿದ ಪ್ರಿಯಾಂಕಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.